ಹೇ ಭಗವಾನ್ ಭಾಸ್ಕರ, ಜಗತ್ಸೃಷ್ಟಿಯ ಅನಾದಿ ಕಾಲದಿಂದಲೂ ಈ ಜಗತ್ತಿಗೆ ಬೆಳಕನ್ನು ಕೊಡುತ್ತೇನೆ. ಆದ್ದರಿಂದ ನಿನಗೆ ನನ್ನ ಜನ್ಮ ರಹಸ್ಯವು ತಿಳಿದಿರಬೇಕು. ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಜನ್ಮ ರಹಸ್ಯದ ದುಷ್ಕೀರ್ತಿಯಿಂದ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ, ಉದ್ಧಾರ ಮಾಡು. ಸಪ್ತಾಶ್ವರದ ಮಹಾರೂಢಂ ಪ್ರಚಂಡಂ ಕಶ್ಯಪಾ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ರಾಣಿ. ಈ ನಿರ್ಭಾಗ್ಯಳಾದ ನನ್ನನ್ನು
ಪಾಂಡವರ ತಾಯಿ. ಹಾಗಾದರೆ ಹಾಗಾದರೆ ನನ್ನ ಎತ್ತ ತಾಯಿ ಕುಂತಿ. ಅಮ್ಮ ಅಮ್ಮ, ಇದೋ ನಿನ್ನ ಪಾದಗಳಿಗೆ ನಮಸ್ಕರಿಸುವುದು ತಾಯಿ. ಕೀರ್ತಿಶಾಲಿಯಾಗುತ್ತ ಬಹುದಿನದ ಬಯಕೆ ಒಲಿಸಿದಮ್ಮ. ಬಯಸಿ
ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯ ಮಾನನು ಹುಟ್ಟಿದ ಮರುಕ್ಷಣವೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ಅಮ್ಮ ಅಮ್ಮ ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿಸಲು ಹೀಗಿರುವಾಗ ಅಮ್ಮ ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನು? ಈ ಪ್ರಪಂಚದಲ್ಲಿರುವ ಎಲ್ಲರೂ ನನ್ನನ್ನು ಹೇ ಸೂತ ನೀಚ ಈನ ಕುಲದವನೇ ಎಂದು ಹೇಳ್ತಿದ್ದಾಗ ನೀನಾದರೂ ಬಂದು ಅಮ್ಮ ನೀನಾದರೂ ಬಂದು ಇಲ್ಲ ಇಲ್ಲ ಈ ಕರ್ಣನು ಸೂತನಲ್ಲ, ನನ್ನ ಗರ್ಭ ಸಂಜಾತ, ನಾನೆತ್ತ ಮಗ, ಕ್ಷತ್ರಿಯ ಸಂಜಾತನೆಂದು ಹೇಳಿ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಏಕೆ ತಾಯಿಯೇ ಸುಮ್ಮನಾದೆ? ಮಾತನಾಡಮ್ಮ, ಮಾತನಾಡುವುದಿಲ್ಲವೇ? ಅಮ್ಮ ಅಮ್ಮ ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡಮ್ಮ. ನೀನು ನನ್ನ ಹೆತ್ತ ತಾಯಿ, ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ ಅಮ್ಮ. ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಮ್ಮ?
ನನ್ನನ್ನು ಕ್ಷಮಿಸು ಕಂದ, ಹೋ, ಕ್ಷಮಿಸು. ಅಮ್ಮ ನೀನೇ ರೀತಿ ಮಾತನಾಡಬಾರದು ತಾಯಿ. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ಅನವರತವೂ ನಿನ್ನ ಈ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ವ್ಯತೆಯನ್ನು. ಹೋಗಲಿ ಬಿಡು ಕಂದ. ಆದದ್ದು ಆಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂದು. ಬಾ ಮಾ, ಕುಮಾರ. ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ತಾಯಿ, ನಡೆಸಿಕೊಡು. ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ದ್ರೋಹವನ್ನು ಮಾತ್ರ ಮಾಡಲಾರನು. ಹಾಗಲ್ಲ ಕಂದ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಳಕ ನಡೆಸಬೇಡ. ಸೌಭ್ರಾತ್ರ ದಾನ ಮಾಡಕಂದ, ಅವನನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮ್ಮ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಂತಲೂ ಕಹಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಳ್ಳನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ಅಮ್ಮ, ವೀರ ಮಾತೆಯಾದ ನೀನೇ ನನಗೆ ಹಿತ ಬೋಧನೆಯನ್ನು ಮಾಡಮ್ಮ, ಹಿತ ಬೋಧನೆಯನ್ನು ಮಾಡುತ್ತಾರೆ. ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲ. ಇರಬಹುದು ತಾಯಿ. ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವವೇ ನನ್ನಲ್ಲಿರಲಿಲ್ಲ. ಕುಮಾರ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಚಿಮುಟಿದ ಸುಸಿ ನೀರೆರೆದು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರಿ. ಪುನಃ ತಿಗುರುವುದೇ ತಾಯಿ. ಮಮ್ಮ ಪ್ರಾಣಾಯ ಪಾಂಡವಾಹ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಂದ ಬಂತು? ಬಿಡಮ್ಮ ನಿನ್ನ ವ್ಯತೆಯನ್ನು. ಹೇಗೆ ಬಿಡಲಿ ಕಂದ? ಲೋಕೈಕ ವೀರನಾದ ನೀನೇ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲು ಸಾಧ್ಯವೇ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಿಲ್ಲದಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದ್ರೆ ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖರಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಾಡಿತು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಪಾಂಡವಾದಿಯಾಗಿ ನನ್ನನ್ನು ದೂಡಿ ಬಿಟ್ಟಿದ್ದಾಗ, ನನ್ನನ್ನು ಹೇ ನೀತ ಕುಲಹೀನನೆಂದು ಹೀಯಾಳುತ್ತಿದ್ದಾಗ, ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಂತಲೂ ಕಡೆಯಾಗುವುದಿಲ್ಲವೇ? ಕೊಲೆಪಾತಕಿಂತಲೂ ಕಡೆಯಾಗುವುದಿಲ್ಲವೇ? ನಾನು ಈ ಯುದ್ಧದಿಂದ ನಾನು ಪರಾನ್ಮುಖನಾಗಲಾರನಮ್ಮ. ಅಮ್ಮ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕಂದ. ಅಮ್ಮ, ನನ್ನ ತಮ್ಮಂದಿರನ್ನು ಉಳಿಸಿಕೊಡು ಮಗನೇ. ಅಮ್ಮ, ಆ ಪಾಂಡವರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಮಮಕಾರ ತಾಯಿ. ಅವರ ಮೇಲಿರುವ ಪ್ರೀತಿ ನನ್ನ ಮೇಲೆ ಏಕಿಲ್ಲ ತಾಯಿ. ಕಂದ, ಎಷ್ಟಾದರೂ ನೀನು ಪಾಂಡವರನ್ನು ಎತ್ತು ಹೊತ್ತು ತುತ್ತಿಟ್ಟು ಹಾಲೆರೆದು ನೀರೆರೆದು ಪೋಷಿಸಿದ ಮಕ್ಕಳಲ್ಲವೇನಮ್ಮ? ನಾನೆಂತಿದ್ದರೂ ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಜಲದಲ್ಲಿ ಬಿಸಾಡಿದ ಮಗನಲ್ಲವೇ? ಕುಮಾರ, ನಾನು ನಿನ್ನ ಮಗನೆಂತಾಗುವೆ?
ನಾನು ರಾಜತನೇನಮ್ಮ, ನಾನು ರಾಜತನೇ. ಆಗಲಿ ತಾಯಿ, ಆಗಲಿ. ನಾಳಿನ ಯುದ್ಧದಲ್ಲಿ ಯಾರನ್ನಾದರೂ ಉಳಿಸುವೆನೋ ಆ ನನ್ನ ಪರಮವೈರಿ ಅರ್ಜುನನ್ನು ಮಾತ್ರ ಉಳಿಸುವ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ಕೋಪ, ಆವೇಶ? ಹೌದಮ್ಮ, ಅರ್ಜುನನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗ. ಹಾಗೆ ಹೇಳಬೇಡ ಕಂದ. ಹೌದಮ್ಮ, ಹೌದಮ್ಮ. ನಾಳಿನ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮೃತಪಟ್ಟ, ನನ್ನಿಂದ ಅರ್ಜುನನೇ ಮೃತಪಟ್ಟ. ನಿನಗೆ 5 ಮಕ್ಕಳು ಉಳಿದೇ ಉಳಿಯು. ಬಿಡಮ್ಮ ನಿನ್ನ ವ್ಯತೆಯನ್ನು. ಹೋಗಲು ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅವೇ ಹೆತ್ತ ಒಟ್ಟಿಗೆ ಸಂತೋಷ. ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ? ಅದೇನು ಹೇಳುತ್ತಾಯಿ? ಖಂಡಿತವಾಗಿ ಅಮ್ಮ, ನೀನೇ ಹೆತ್ತ ಮಗನು, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಕೇಳುತ್ತಾಯಿ. ನುಡಿದು ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆ ತಾಯಿ. ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನಾನು ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೇ ಮಿತ್ರ, ಸೋದರ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ದೇವೇಂದ್ರನು ಮೋಸದಿಂದ ಬಂದು ನನ್ನ ವಜ್ರದ ಕವಚವನ್ನೇ ಕಿತ್ತುಕೊಟ್ಟು ದುರ್ಯೋಧನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡ. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಈಗ ನನ್ನ ಎತ್ತ ತಾಯಿಯು ಬಂದು, ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆ. ಹಾಗಲಿ ಪ್ರಪಂಚ, ದೈವ ಎಲ್ಲವೂ ಒಟ್ಟಿಗೆ ಸೇರಿಕೊಂಡು ಸಂಚು ಮಾಡುತ್ತಿರುವುದು ಬಾಳ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಉಳಿದದ್ದು ದೈವಿ. ಅಮ್ಮ, ಈ ನಿನ್ನ ಮಗನು ನಿನ್ನ ಮಾತನ್ನು ನಡೆಸಿಕೊಡಲಾರನೆಂದು ಸಂದೇಹವೇ ತಾಯಿ. ಎತ್ತ ಕರುಳಿನ ಬಾಧೆಯನ್ನು ಸತ್ಯಪಾಪಿ ಜನ್ಮವನು ಬಿಡೆನು ಕಳೆಯೋ ಕರ್ಮದಾರಿಗೆ ಕಾಲಿಗೆ
ಅಮ್ಮ, ನಾಳಿನ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಹೀಗೆ ಬಾ ತಾಯಿ. ನನ್ನ ಎತ್ತು ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿಮ್ಮನ್ನು ನೋಡುವ ಭಾಗ್ಯವೂ ನನಗೆ ಲಭಿಸುವುದೋ ಇಲ್ಲ. ಹೌದು ತಾಯಿ, ನಾಳಿನ ಮಹಾಭಾರತ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ಅಮ್ಮ, ದುರಾದೃಷ್ಟವಶಾತ್ ನಾನೇನಾದರೂ ನಾಳಿನ ಯುದ್ಧದಲ್ಲಿ ಮೃತಪಟ್ಟರೆ, ದುರಾದೃಷ್ಟವಶಾತ್ ನಾನೇನಾದರೂ ನಾಳಿನ ಯುದ್ಧದಲ್ಲಿ ಸತ್ಯಸಂಧನರಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡುವುದು ತಮ್ಮ ಚರಣಾರವಿಂದಗಳಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನಮ್ಮ. ಪರಮಾತ್ಮ, ಇಂತಹ ಸಗಡರಾಜಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಇನ್ನಿಲ್ಲದಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವೇ. ಆಗಲಿ, ನನ್ನಲ್ಲಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆ. ಹೇ ವಿಧಿ, ಹಾಳು ವಿಧಿಯೇ,
ಸಮೀಪದ ವೀಣೆ ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋವೆಗಳ ಅಮಂಗಳ ಸರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಿಗೀತವು ಕಣ್ಣೆದುರಿಗೆ ಬಂದು ನಿಂತಿತು. ಆಕಾಶದಿಂದ ಒಂದೇರೆರಡು 100 ನಕ್ಷತ್ರಗಳು ಧರೆಗುರುಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸುವುದೋ ಕಾಣೆನಿಲ್ಲ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಯಾರ್? ದುರ್ಯೋಧನ. ಬಾ ಕುಮಾರ, ನಿನ್ನ ಸಲುವಾಗಿ ಕಾತುಳಾಗಿದ್ದೇನೆ. ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಬೆಳಕೋರಿತಲೇ ದುಶಗನಗಳು. ಸಮೀಪಕ್ಕೆ ಈ ನನ್ನ ಭದ್ರಾಸ್ತದಿಂದ ನಿನ್ನ ಮಸ್ತಕನ್ನು ಸ್ಪರ್ಶಿಸಬೇಕು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕಾಗಿ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಇದೆಂತ ಕೆಟ್ಟ ಸುದ್ದಿ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು ಕಂದ? ಅಮ್ಮ, ಈ ಬೋಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿದ್ದರು ಕುಮಾರ, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಟ ಎಂದು ತಿಳಿದಿದ್ದೇನೆ. ಧರ್ಮ, ನ್ಯಾಯ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಇಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹೋತ್ಸವ. ಕುಮಾರ, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸುತ್ತೆ. ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸೆತ್ತಿರುವರು ತಾಯಿ. 100 ಜನ ವೀರಪುತ್ರರನ್ನು ಹೆತ್ತ ವೀರಮಾತೆಯಾದ ನೀನು ಒಂದು ಅಲ್ಪವಾದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವುದೇ? ಯುದ್ಧ ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಜ್ಞೆಯನ್ನು ಕೊಡತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನ್ನ ಮನವನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆಗೆದಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗೌರನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವನಾದ ಶಕುನಿಯ ಮಾತನ್ನು ಕೇಳಿ ಪಾಂಡವರನ್ನು ಜೂಜಿನಾಟದಲ್ಲಿ ಮೋಸದಿಂದ ಸೋಲಿಸಿದೆ. ಇನ್ನಾದರೂ ಧರ್ಮವನ್ನು ತಿಳಿವಿಚ್ಚಿದರೆ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾಗದಿಂದ
ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯನ ಧರ್ಮವಾಗಿರಲಿ, ಒಬ್ಬ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಈ ರೀತಿಯ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಅಂತಹ ಬಲಬಂಧವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿದ್ದರೂ ಸಹ ಲೆಕ್ಕಿಸದೆ ನಾನು ಆ ಪಣಬಂಧವನ್ನು ಪ್ರತಿರೋಧವನ್ನು ಪ್ರತಿರೋಧಿಸುತ್ತಿದ್ದೆ ತಾಯಿ. ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಹೇಳಿಯೂ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಇಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸೋದರರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜನರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಆಶೀರ್ವದಿಸು ತಾಯಿ. ನಿನ್ನ ಜ್ಞಾತಿಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೋಗು, ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ. ಆ ನನ್ನ ಪರಮ ವೈರಿಗಳಾದ ಪಾಂಡವರನ್ನು ಯುದ್ಧಕ್ಕಾಗಿ ನೀನು ಆಹ್ವಾನಿಸುವ ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡಿನಲ್ಲಿ ಮುಳುಗಿ ಹೋಗಲಿ. ಹಸ್ತಿನಾವತಿಯ ಬಲೆಯಲ್ಲಿರುತ್ತಿರುವ ಪವಿತ್ರವಾದ ಗಂಗಾಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಭಾರತದ ಕುಲನಾರಿಯರೆಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ. ಮಾನವ ರೂಪದ ನನ್ನ ಕುಮಾರ ದಾನವ, ನಾ ಹೆತ್ತ ಕಂದ ದಾನವ. ಪರಮಾತ್ಮ, ಮಾತೃ ಹೃದಯವನ್ನು ಅದೆಂಥ ಪವಿತ್ರವಸದಿಂದ ನಿರ್ಮಿಸಿರುವೆ. ನನ್ನ 100 ಜನಪುತ್ರರಲ್ಲಿ ದುರ್ಯೋಧನನಲ್ಲಿ ಅತಿಶಯವಾದ ಪ್ರೀತಿಯನ್ನಿಟ್ಟಿರುವೆನು. ದುರಾಶೆಯಿಂದ ಅಡ್ಡದಾರಿ ಹಿಡಿದು ಯುದ್ಧಕ್ಕೆ ಹೊರಟ ಮಗನನ್ನು ಆಶ್ರಯಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ. ನಿಜ, ಅದೇ ನನ್ನ ಕರ್ತವ್ಯ. ಕುಮಾರ, ಅಮ್ಮ, ಬಾ ಕಂದ. ಎಂದಿನಂತೆ ನನ್ನ ಬಳಿಯಲ್ಲಿ ಮಳೆಕಾಲನ್ನು ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಧರ್ಮ ಯಾರಲ್ಲಿರೋದು ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರೋದೋ ಅವರಿಗೆ ಜಯವಾಗಲಿ. ಏಥೋ ಧರ್ಮಸ್ಥತೋ ಜಯ, ಏಥೋ ಧರ್ಮಸ್ಥತೋ ಜಯ, ಏಥೋ ಧರ್ಮಸ್ಥತೋ ಜಯ. ಸ್ತತೋ ಜಯ. ಹೌದು ತಾಯಿ, ಧರ್ಮಕ್ಕೆ ಜಯವಾಗಲೇಬೇಕು. ಓಡಬಂಧವನ್ನು ನಿರಾಕರಿಸಿ ರಣಕಂಕಣವನ್ನು ತೊಟ್ಟಿರುವ ಈ ಛಲದ ಗೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ ಮುಳುಗಲಿ. ದಿಕ್ಕುಗಳು ಕಿವುಡಾಗುವಂತೆ ಹಾರಾಡಲಿ ನಮ್ಮ ಸ್ವಾರ್ಥ ಇಂದಿನ ಮಂಗಳದ ಮುಂಬೆಳಕೆ ನಾಳಿನ ಪಾಂಡವರ ಮಂಗಳಕ್ಕೆ ನಾಂದಿ. ಪಾಂಡವರ ಮಂಗಳಕ್ಕೆ ನಾಂದಿ.
ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನಿನ್ನ ಇಚ್ಛೆ ಅರ್ಜುನ. ನಿನ್ನ ಇಚ್ಛೆ ಅರ್ಜುನ. ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಂತೆ ಹುಲ್ಮಿತವಾದ ಸಾಗರದಂತೆ ಕಾಣುತ್ತಿರುವುದು. ಹಿತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರೆಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ಆತನ ನೆರೆಗೂದಲಿನಿಂದ ತುಂಬಿದ ಮಸ್ತಕದಲ್ಲಿ ವಜ್ರಕಂಚಿರವಾದ ಅಧಿಕಾರವು ಬೆಳಗುತ್ತಿರುವುದು. ಅರ್ಜುನ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾನ್ಮಹ, ನಿಮಗೆ ವಂದಿಸುವನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ? ಏನಾಯಿತು? ಏಕೆ ವಿಚಲಿತನಾಗಿರುವೆ?
ಮುಖವು ಬಾಡಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗಿರುವುದು, ಗಾಂಡಿಯು ಕೈಯಿಂದ ಕಳಚಿತು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನೀ ಜ್ಞಾತಿ ವಧೆಗೆ, ಗುರುಹಿಂಸೆಗೆ ಕೈ ಹಾಕಲಾರೆನು ಪ್ರಭು. ಮಿತ್ರ, ನನಗೆ ಈ ಯುದ್ಧವು ಬೇಡ, ರಥವನ್ನು ತಿರುಗಿಸು. ಅರ್ಜುನ, ಕ್ಷತ್ರಿಯ ವೀರನಾಗಿ ಅನಾಥನಂತೆ ವರ್ತಿಸುವಿಯ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಲೋಭವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಕೂಡ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರಿತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ, ಶೈತ್ಯಾಧಿಕ್ಯನಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ
ಯುದ್ಧ ವಿಮಗ್ನಾಗಿರುವೆನು. ಹೇಳು ಜನಾರ್ದನ, ಯುದ್ಧದ ಹೊರತಾಗಿಯೂ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಉಳಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ನಿನ್ನ ಧರ್ಮ ಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗ ಅಕೀರ್ತಿ ಬಾಜನೆನಿಸುವಿ. ನಿನ್ನಂತ ಸಂಭಾವತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರ. ಶತ್ರುಗಳು ಹೇಡಿ ಎಂದು ಹಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶನವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಮಹಾದೇವ. ಅರ್ಜುನ, ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿದೆವು. ನನಗೆ ಅವುಗಳ ನೆನಪಿರುವುದು ನಿನಗೆ ಇಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಗುರುತುಗಳು ಪಾರ್ಥ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾನು ಮಾಯಾರೂಪಿ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಜೀವಗಳಿಗೆ ಪ್ರಾಣವನ್ನು ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯ ಉದರ ವಿನಾಶಗಳಿಗೆ ನಾನು ಕಾರಣನು. ಸರ್ವಾಂತರಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿ ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಪಂಚಭೂತಗಳಿಗೆ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವು ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವುದು ಪಾರ್ಥ.
ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವ ಪಾರ್ಥ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ವಾಕ್ ಸ್ಫೂರ್ತಿ ಇಲ್ಲ, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ನನಗೆ ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಸುವಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ನೌಕೆಯು ಪ್ರತಪಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ಕರುಣಾಧಾರಿಯಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಈ ಧನುರ್ಬಾಣಗಳನ್ನು, ಸಮರಗೀತೆಯನ್ನು ಮೊಳಗಿಸುವೀರ. ಆಜ್ಞೆ ಮಾಧವ.
10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನ ಉದಯವಾದಂತೆ ಎಂದು ಭಾವಿಸಿದ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯೆಲ್ಲವೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗುತ್ತಿರುವನು. ಅವನನ್ನು ಭೇದಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು ಅಗ್ರಜ. ಕೃಷ್ಣ ಅರ್ಜುನರು ಇಲ್ಲಿದ್ದಿದ್ದರೆ ಚೆನ್ನಾಗೇ ಇರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧದ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂತಪ್ತರದ ಕಾದಾಡುತ್ತಿರುವರು. ಅವರು ಈಗಲೇ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಭೀಮಸೇನ? ನಾವು ಜಾಗೃತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಿರುವ ಅಂತ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಆ ಕೌರವರ ಎದುರು ಬಾಣ ಪರಂಪರೆಗಳಿಂದ ಸೈನ್ಯವನ್ನು ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ನಾನು ಆ ವ್ಯೂಹವನ್ನು ಭೇದಿಸುವನು. ಅದಕ್ಕಾಗಿ ಅನುಮತಿಯನ್ನು ಕೇಳಲು ಇಲ್ಲಿಗೆ ಬಂದಿದ್ದು. ಪಾಪು ಅಭಿಮನ್ಯು, ಪಾಪು. ಕುಮಾರ, ಅದಕ್ಕೆ ಅನುಮತಿಯನ್ನು ಕೇಳಲು ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ಹಾಗೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಕಳಿಸುವುದು, ಇಂಥ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ನನಗೆ ಲೋಕಾಭಿಮತ ಎನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದೆ ಕಾಣುತ್ತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಲ್ಲಮಾನವಾಗಿ ಬೆಳಗುತ್ತಿದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡಿ. ಆಗ ನಾನು ತಾಯಿಯ ಗರ್ಭದಲ್ಲಿದ್ದಾಗ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಬಲ್ಲೆನು. ಅದಕ್ಕೆ ಈಗ ಅವಕಾಶವು ದೊರಕಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನ.
ಅಗ್ರಜ ಅಭಿಮನ್ಯುವಿನ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಉತ್ಸಾಜ್ಞೆ ಮೇಲೆ ಜಲಸ್ಫೇತನವಾಗದಿರಲಿ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಚಿನ್ನ ಭಿನ್ನವಾಗಿ ಮಾಡುವೆವು. ಉಚಿತವಾಗಿ ಒದಗಿ ಬಂದಿರುವ ಈ ಕಾರ್ಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವು ನಿನ್ನವನನ್ನು ಬಿಟ್ಟಿರಲಾಗದು. ಧನುಂಜಯನ ಪ್ರಾಣ ಪದಕವು ಹಚ್ಚೆಳೆಯದೆ ಪುನಃ ಅವನನ್ನು ಸೇರಲಿ. ಓ ಕುಮಾರ, ಜಯಶೀಲನಾಗಿ ಹಿಂದಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿದೆ. ನಡೆ ದೊಡ್ಡಪ್ಪ, ಹೋಗೋಣ. ಬಾ ಕುಮಾರ.
ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿಕೊಂಡಿರುವೆ? ನನ್ನ ಸರ್ವಸ್ವವನ್ನೇ ಕೊಟ್ಟಿರುವನಲ್ಲ ಸ್ವಾಮಿ, ಇನ್ನು ನನ್ನದಾಗಿ ಏನುಳಿದಿದೆ? ಆಹಾ, ಅದು ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಸಹ ನಿಮ್ಮದೇ ಆಗಿದೆಯಲ್ಲ, ಪುನಃ ಕೊಡುವ ಅಗತ್ಯವೇನಿದೆ ಪ್ರಭು? ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುವುದೇ ನನ್ನ ಬಯಕೆ. ಆಹಾ, ಪ್ರಕೃತಿಯು ದಿನ ದಿನವೂ ಹೊಸ ಹೊಸದಾದ ಗಾನಗಳಿಂದ ಪ್ರಕೃತಿಯನ್ನು ನಲಿಸುವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜಗತ್ತನ್ನು ಹೊಸ ಹೊಸದಾದ ಕಾಂತಿಯಿಂದ ಬೆಳಗುವನು. ಈ ಪ್ರೇಮದ ವಿಚಾರವೂ ಹಾಗೆಯೇ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಆಹಾ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಜೀವ, ಹೃದಯೇಶ್ವರಿ. ಪ್ರಾಣೇಶ್ವರ, ನಿನ್ನೆ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಪ್ರಾಣೇಶ್ವರ, ದೇವರ ಈ ಪೂಜೆಯನ್ನು ಬಯಸುವಾಗ ಭಕ್ತಳಾದ ನಾನು ನಿರಾಕರಿಸುವೆನೆ ಪ್ರಿಯ. ಪ್ರೇಮ ವಿಷಯದಲ್ಲಿ ನೀವು ಪಂಡಿತನು, ತಮ್ಮಿಷಂತೆ ಆಗಲಿ ಪ್ರಭು. ಇದೋ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಆಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆ ಧರಿಸಿಕೊಂಡು ಈ ಭಕ್ತಳಲ್ಲಿ ಪ್ರಸನ್ನನಾಗಿರಿ ಪ್ರಭು. ಮನಸೋತೆನೋ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟನು. ಬಾ ಕುಳಿತು.
ಇದೇನು ಸ್ವಾಮಿ, ಇಂತಹ ಮುಖಭಂಗಿ, ನನ್ನಿಂದ ಏನಾದ್ರೂ ಅಪರಾಧವಾಯಿತೆ? ಅಪರಾಧವೇನಿಲ್ಲ ಪ್ರೇಯಸಿ. ನಾನು ಈ ದಿನ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆಹಾ, ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನಗೆ ಅನುಮತಿಯನ್ನು ಕೊಡು. ಪ್ರಾಣೇಶ್ವರ, ಈ 4 ದಿನದಿಂದಲೂ ತಾವು ಯುದ್ಧನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲ ಕಳೆಯಬಾರದು ಸ್ವಾಮಿ. ದೇವಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ. ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ನಿಮ್ಮ ಜೊತೆ ಕರೆದುಕೊಂಡು ಹೋಗಿರಿ. ಹಿಂದೆ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯ ಮಾಡೋಣ ಸ್ವಾಮಿ. ದೇವಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯೋಗ್ಯವಾದ ಕಾರ್ಯವಿದೆಲ್ಲ, ಉಚಿತವಾದ ಸ್ಥಾನವಲ್ಲ. ಆಹಾ, ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೇರಿಸಿ ನೋಡೋಣ. ದೇವಿ, ದೇವಿ, ಆಹಾ, ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನ್ನಂಗ ರಾಜಲಕ್ಷ್ಮಿ, ಆಹಾ, ನಿನ್ನ ಸಖಿಯರು ಆರಿಸಿ ತಂದ ಹೂಗಳನ್ನು ಎದೇರಿಸಿ. ಮನ್ಮಯಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ದಿವಸದಲ್ಲಿ ಅದೆಷ್ಟೊಂದು ಪ್ರೇಮದ ಮಾತು ಪ್ರಾಣೇಶ್ವರ. ಪ್ರಿಯ, ಅಡ್ಡಿ ಮಾಡುವವೇನೇ ನಿನ್ನೆ ಕರಗಳು. ಕಲಾದರೆ ನಾಯಕಿಯೇ ಆವಾವೇಶದಳು ನೀನಿರು ಸರಿಯೇ, ಆವಾವೇಶದಳು ನೀನಿರು ಸರಿಯೇ. ಆವಾವೇಶದಳು ನೀನಿರು ಸರಿ. ಗಗನದಿಂದ ಧರೆಗಿಳಿದ ಚಂದ್ರನ ರಸಿತಾರೆಯೇ, ಗಗನದಿಂದ ಧರೆಗಿಳಿದ ಚಂದ್ರನ ರಸಿತಾರೆಯೇ. ಬಾರೇ ರೂಪಸಿ ಸನಿಹ ಬಾರೇ
ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂಬುದು ತೋರುತ್ತಿರುವುದು? ಹಾಗಲ್ಲ ಸ್ವಾಮಿ. ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಕಲಾವಿದನಾದ ಹೃದಯನಾದ ವಿಧಾತನೇ ಬೇರೆ, ಹಾಸ್ಯಪ್ರಿಯೆ. ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದತನೇ ಬೇರೆ, ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯವಾದ ಗಾನಶಿಲೆಯಾದ ಉತ್ತರೆಯನ್ನು ನೋಡಿದಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀವೇ ನೋಡಿದಂತೆ ಸ್ವಾಮಿ. ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ಆಹಾ, ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಅಥವಾ ಪ್ರಚನ್ನ ಧಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬರಲಿ. ಹೋಗುತ್ತರಣ ವೀರ, ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ಮಧ್ಯದಲ್ಲಿ ನಿನ್ನ ಆನಂದ ಸ್ವರ್ಗ ಕೇಳಿ ನಾ ಧನ್ಯ ಉತ್ತರ ಧನ್ಯ. ನೀನ ಆರ್ಯಾವರ್ತದಲ್ಲಿ ನಾರಿ ರತ್ನಳು, ನೀವು ಪುರುಷ ರತ್ನವು. ಯುದ್ಧವು ನಿಮ್ಮ ಕೀರ್ತಿ ಗೌರವ ಸಂಪತ್ತಲ್ಲವೇ ಸ್ವಾಮಿ. ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ರಸಮಯ ಸಂಗೀತವೇ, ರಸಮಯ ಸಂಗೀತವೇ, ಮನದಾನಂದವ ನೀಡುವ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ.
ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನನ್ನನ್ನು ನಿನ್ನ ಪ್ರೇಮದ ಆರೋಹಣೆಯನ್ನು ನಾನು ಸನ್ಮಾನಿಸಲು ನಮಗೆ ಸಮಯವಿಲ್ಲ. ಪ್ರಾಣತ್ಯಾಗ ಮಾಡಿದರೆ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಅಥವಾ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಸ್ಪರ್ಶ ಮಾಡಿದರು ಅಂದೇ ನನ್ನ ಎರಡು ಕಡನ್ನು ಕಿತ್ತು ನಿಮ್ಮ ಪಾದವನ್ನು ಸಮರ್ಪಿಸಲು ಸ್ವಾಮಿ. ಸುಖ ಸವಿ ಪ್ರೇಮ ಬನದ ಓದಿಲೆ ಸುಖ ಸವಿ ಪ್ರೇಮ ಬನದ ಓದಿಲೆ ಮುಖನಸು ನಾಚಿ ನಗುವ ಚಂಚಲೆ ಸಟಗೋಡಿಂದ ನಾನಿನ್ನ ಬಳಸಲೆ ಸುಖ ಸವಿ ಪ್ರೇಮ ಬನದ ಓದಿಲೆ ಚಲೆ ಕೋಡಿಂದ ನಾನಿನ್ನ ಬಳಸಲೆ ಸುಖ ಸವಿ ಪ್ರೇಮ ಬನದ ಓದಿಲೆ ಚಂಚಲೆ ಕೋಡಿಂದ ನಾ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ. ನಿನ್ನ ಈ ರೂಪಕ್ಕೆ ಮನವು ತಾಗುತ್ತಿದೆ, ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಹಿಟ್ಟಿದೆ. ನಿನ್ನ ಈ ರೂಪಕ್ಕೆ ಮನವು ತಾಗುತ್ತಿದೆ, ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಹಿಟ್ಟಿದೆ. ಹೂವು ಮುಡಿದು ಹೂವಿ ಜಡೆಯು, ಹೂವು ಮುಡಿದು ಹೂವಿ ಜಡೆಯು ಬಾಗಿ ಬಳುಕುತ್ತಿದೆ. ನಾತಾಳೆ ವಿರಹ ಬಾಸರಿನಲ್ಲಿ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖನಸು ನಾಚಿ ನಗುವ ಚಂಚಲೆ ಸಗನಾನಿನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣವನ್ನು ಬೆಳೆದ